1947 ವಿಭಜನೆಯ ನಂತರ 560 ಪ್ರಾಂತ್ಯಗಳಿಗೆ ಭಾರತ ಅಥವಾ ಪಾಕಿಸ್ತಾನ ಆಯ್ಕೆ ಮಾಡ್ಕೋಬೇಕಾಗಿತ್ತು. ಮುಸ್ಲಿಂ ಮೆಜಾರಿಟಿ ಪ್ರಜೆಗಳಲ್ಲಿ ಹಿಂದೂ ಮಹಾರಾಜ ಹರಿಸಿಂಗ್ ಆಗಿದ್ರು. ಅವರು ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಬಯಸ್ತಾ ಇದ್ರು. ಅಕ್ಟೋಬರ್ 26, 1947 ಮಹಾರಾಜ ಹರಿಸಿಂಗ್ ಮಹಲ್ ವರೆಗೆ ಗುಂಡುಮದ್ದಿನ ಶಬ್ದ ಕೇಳಿಸಿತು. ಅಂದು ರಾತ್ರಿ ದಿಲ್ಲಿ ಶ್ರೀನಗರದ ನಡುವೆ ಆದ ಘಟನೆ ಇಡೀ ದೇಶದ ದಿಕ್ಕನ್ನು ಬದಲಿಸಿತು. ಯೋಚಿಸಿ, ಆ ಸಹಿ ಆಗದೇ ಇದ್ದಿದ್ದರೆ ಇಂದು ಕಾಶ್ಮೀರ ಬಹುಶಃ ಭಾರತದ ಭಾಗವಾಗ್ತಿರಲಿಲ್ಲ. 1947 ಅಕ್ಟೋಬರ್ನಲ್ಲಿ ಪಾಕಿಸ್ತಾನದ ಟ್ರೈಬಲ್ ಟ್ರೇಡರ್ಸ್ ರವರು ಬಾರಾಮುಲ್ಲಾವರೆಗೂ ಕೂಡ ತಲುಪಿದ್ರು. ಶ್ರೀನಗರ ಇನ್ನೇನು ಕೆಲವೇ ಗಂಟೆಗಳ ದೂರದಲ್ಲಿತ್ತು. ಇಡೀ ರಾಜ್ಯವೇ ಸಂಕಟದಲ್ಲಿ ಹತ್ತಿ ಉರಿತಾ ಇತ್ತು. ಮಹಾರಾಜರು ದಿಲ್ಲಿಗೆ SOS ಕಳಿಸಿದ್ರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಲಾರ್ಡ್ ಮೌಂಟ್ ಬ್ಯಾಟಲ್ ಪ್ರತ್ಯುತ್ತರ. ಮೊದಲು ಅಗ್ರಿಮೆಂಟ್, ನಂತರ ಆರ್ಮಿ. 26 ಅಕ್ಟೋಬರ್ 1947ರಲ್ಲಿ ಮಹಾರಾಜ ಹರಿಸಿಂಗ್ ಇನ್ಸ್ಟ್ರುಮೆಂಟ್ ಆಫ್ ಅಕ್ಸೆಷನ್ಗೆ ಸಹಿ ಹಾಕಿದರು. ಅದೇ ರಾತ್ರಿ ಕಾಶ್ಮೀರ ಭಾರತದ ಅಧಿಕೃತ ಭಾಗವಾಯಿತು. ಮಾರನೇ ದಿನ ಬೆಳಿಗ್ಗೆ ಭಾರತದ ಏರ್ಫೋರ್ಸ್ ಶ್ರೀನಗರದಲ್ಲಿ ಬಂದಿಳಿತು. ಸೈನಿಕರು ಏರ್ಪೋರ್ಟ್ ಅನ್ನು ಉಳಿಸಿದ್ರು ಮತ್ತು ದಾಳಿಕೋರರನ್ನು ಹಿಮ್ಮೆಟ್ಟಿಸಿದರು. ಕಾಶ್ಮೀರವು ಭಾರತವನ್ನು ಸೇರೋದು ಕೇವಲ ಒಂದು ಒಪ್ಪಂದವಲ್ಲ, ಯೂನಿಟಿ ಮತ್ತು ಸರ್ವೈವಲ್ನ ಸವಾಲಾಗಿತ್ತು.